ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇಟ್ಸ್ ಮೀ ಪ್ರಿಯಾತನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ದೀಪಾವಳಿ ಹಬ್ಬ ಅಲ್ವಾ, ಹಬ್ಬದ ಬ್ಲಾಗ್ ಇದು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ನಿಮ್ಮೆಲ್ಲರಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ, ಸುಖ ಎಲ್ಲವನ್ನು ತಂದುಕೊಡಲಿ ನಿಮಗೆ. ನಿಮ್ಮೆಲ್ಲ ಲೈಫು ತುಂಬ ಚೆನ್ನಾಗಿರಲಿ. ನೀವು ತುಂಬ ಖುಷಿಯಾಗಿ ಯಾವಾಗ ಹೇಗೆ ಇರಬೇಕು, ನೀವು ಇದನ್ನು ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಕೋರ್ಕೊತೀನಿ. ಫ್ರೆಂಡ್ಸ್, ಈ ಸಲ ಅಂತೂ ನಮ್ಮದು ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ವಿ. ನನಗೆ ಸ್ವಲ್ಪ ಭಯ ಆಗಿತ್ತು, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಹೆಣ್ಮಕ್ಳಿಗೆ ಬರುತ್ತೆ, ಏನಪ್ಪ ಹಬ್ಬ ಮಾಡ್ತೀವೋ ಇಲ್ವೋ ಅಂದ್ಕೊಂಡೆ. ಅಂದರೆ 12 ಡೇಸ್ ಆಗಿಬಿಡ್ತಾಯಿತ್ತು, ಬಟ್ ಅದು ಆಗಲಿಲ್ಲ. ನನಗೆ ಸ್ವಲ್ಪ ಭಯ ಆಯಿತು, ಏನೋ ನಾವು ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡೆ. ಬಟ್ ದೇವ್ರ ದಯೆ, ನಾನು ಹಬ್ಬ ಖುಷಿಯಾಗಿ ಮಾಡ್ಕೊತಾ ಇದ್ದೀನಿ. ಏನಂದರೆ ಇವಾಗ ಈ ವಿಡಿಯೋ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ನಮ್ಮ ಹಸ್ಬೆಂಡು. ನಂದು ಟ್ರೈಪಾಯ್ಡು ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಅದು ಸ್ಕ್ರೂ ಏನೋ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಸೊ ಹಾಗಾಗಿ ನಂದು ವಿಡಿಯೋ ಅವರು ಚೆನ್ನಾಗಿ ಮಾಡಿಲ್ಲ. ಇಲ್ಲಾದರೂ ಪರವಾಗಿಲ್ಲ, ದೇವ್ರ ಮನೆ ಹತ್ರ ಚೆನ್ನಾಗೇ ಬಂದಿದೆ. ಬಟ್ ತುಳಸಿ ಗಿಡಕ್ಕೆ ನಾವು ಅಲ್ಲೇ ಪೂಜೆ ಮಾಡಿಬಿಟ್ಟು ದಾರ ಎಲ್ಲ ಅಲ್ಲೇ ಪೂಜೆ ಮಾಡಿ ಬೆಳಗೋದು ಅದನ್ನು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅವರು. ಇಲ್ಲೇನೋ ಪರವಾಗಿಲ್ಲ. ನಾನು ಮತ್ತೆ ನೋಡಿಕೊಂಡೆ, ಅಯ್ಯೋ ವಿಡಿಯೋ ಏನು ಹಿಂಗೆ ಮಾಡಿದ್ದಾರೆ ಇವರು, ಚೆನ್ನಾಗಿ ಮಾಡಿಲ್ಲ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ವಿಡಿಯೋ ಚೆನ್ನಾಗಿ ಮಾಡಿಲ್ಲ ಅಂತ. ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ನಮ್ಮ ಹಬ್ಬ ಯಾವ ರೀತಿ ಮಾಡಿದ್ದೀವಿ ಅಂತ. ಫುಲ್ ಎಲ್ಲ 5 ಗಂಟೆಯಿಂದ ದೇವ್ರ ಮನೆ ಕೆಲಸನೇ ಸರಿ ಹೋಯ್ತು. ಅದೇ ದೇವ್ರ ಮನೆದೆಲ್ಲ ಮುಗಿಯೋಷ್ಟರಲ್ಲಿ 8:30 ಆಯಿತು ಫ್ರೆಂಡ್ಸ್. ನಂದು ಹೇಳಿದ್ನಲ್ಲ, ಪರ್ಸ್ನಲ್ ಪ್ರಾಬ್ಲಮಿಂದ ಹಿಂದಿನ ದಿನ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾನು ಯಾವಾಗ ಹಬ್ಬಕ್ಕೆ ಹಿಂದಿನ ದಿನವೇ ಮಾಡ್ಕೊಂಬಿಡ್ತೈತೆ, ಬಟ್ ಈ ಸಲ ಆಗಲಿಲ್ಲ. ಸೊ ಆದರೂ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹೆಂಗೋ ಹಬ್ಬದ ದಿನವೇ ಆಗಲಿ, ನಾನು ಹಂಗೆ ಹಬ್ಬ ಮಾಡಿಬಿಟ್ಟೆ. ಮತ್ತು ಹಾಗೆಯೇ ಆಯುಧ ಪೂಜೆನೂ ಇತ್ತು ಅಂತ ಹೇಳ್ದಲ್ಲ, ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ನಾನು ಅದು 2 ದಿನ ಹಬ್ಬ ಬಂದಿತ್ತಲ್ಲ, ಕೆಲವರು ಸೋಮವಾರನೇ ಮಾಡ್ತಾಯಿದ್ದೀವಿ ಅಂದರು. ನಾವು ಮಂಗಳವಾರ ಮಾಡೋಣ ಅಂದ್ಕೊಂಡ್ವಿ. ನಮ್ಮ ತವ್ರ ಮನೆ ಊರುಗಳಲ್ಲೆಲ್ಲನೂ ಸೋಮವಾರನೇ ಮಾಡ್ತಾ ಇರೋದು, ನಾವು ಮಂಗಳವಾರ ಮಾಡಿದ್ದೀವಿ ಹಬ್ಬ. ಈ ಬ್ಲಾಗು ಸ್ವಲ್ಪ ಲೇಟಾಗಿ ಬಂತು ಫ್ರೆಂಡ್ಸ್, ಸಾರಿ, ಏನು ಅನ್ಕೋಬೇಡ್ರಿ. ಇನ್ನು ಬೇರೆ 2 ಬ್ಲಾಗ್ಸ್ ಇತ್ತಲ್ಲ, ಅದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈ ಬ್ಲಾಗ್ ಬರೋದು ಸ್ವಲ್ಪ ಲೇಟಾಯಿತು. ನಮ್ಮ ಹಸ್ಬೆಂಡ್ ಅಂತಿದ್ದಾರೆ, ನಾನು ಅದೇ ಪೂಜೆ ಸಾಮಾನು ಎತ್ಕೊಂಬರ್ತಾಯಿದ್ರೆ, ಓಹೋ ನಾವೆಲ್ಲ ಕ್ಯಾಮ್ರಾಮೆನ್ಗಳಾಗೋಗ್ಬಿಟ್ಟಿದ್ದೀವಿ ನಿಮ್ಮ ಮಮ್ಮಿಗೆ ಅಂತಂದ್ಬಿಟ್ಟು ನಮ್ಮ ಮಗನಿಗೆ ಹೇಳ್ತಾಯಿದ್ರು. ನನಗೆ ಅದೇ ನಗು ಬಂದಿತ್ತಲ್ಲಿ. ಹೌದು, ನೀವು ಕ್ಯಾಮ್ರಾಮೆನ್ನೇ ಅಲ್ವಾ ಅಂದೆ. ಅವರು ನಗ್ತಾಯಿದ್ರು. ನೋಡ್ರಿ, ಸ್ವಲ್ಪ ಚೆನ್ನಾಗೇ ಮಾಡಿಲ್ಲ ಇಲ್ಲಿ ವ್ಲಾಗ್, ಅವರು ವಿಡಿಯೋ ಚೆನ್ನಾಗೇ ಮಾಡಿಲ್ಲ. ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಚೆನ್ನಾಗಿ ಮಾಡಿದ್ದಿದ್ರೆ ಚೆನ್ನಾಗಿರೋದು. ನಾನು ಟ್ರೈಪಾಡ್ ಇದ್ದಿದ್ರೆ ನಾನು ಅದನ್ನಲ್ಲಿ ಎತ್ಕೊಂಬಂದು ಇಟ್ಕೊಂಡ್ಬಿಟ್ಟು ನಾನು ಪೂಜೆ ಚೆನ್ನಾಗಿ ಮಾಡ್ಕೊತಾ ಇದ್ದೆ. ಬಟ್ ಟ್ರೈಪಾಡು ಸ್ವಲ್ಪ ಕೈ ಕೊಟ್ಟಿರೋದ್ರಿಂದ ಆಗಲಿಲ್ಲ. ಏನೋ ಅಪ್ಪ, ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಏನು ತುಳಸಿ ಗಿಡ ನೀಟಾಗಿ ತುಳಸಿ ಎಲ್ಲ ಪಾಟ್ಗೆ ನಾನು ಅರಿಶಿನ ಎಲ್ಲ ಹಚ್ಬಿಟ್ಟು ಕ್ಲೀನಾಗಿ ಎಲ್ಲ ರೆಡಿ ಮಾಡಿದ್ನಾ. ಮತ್ತು ರಂಗೋಲಿ ಹಾಕಿದ್ದ, ಎಲ್ಲ ಮಳೆಗೆ ಹೊಲ್ಟೋಯ್ತು. ಮತ್ತು ಹಬ್ಬದ ದಿನವೂ ರಂಗೋಲಿ ಹಾಕಿದೆ, ಅದು ರಂಗೋಲಿಂದು ಪ್ಲೇಟ್ಸ್ ಬರುತ್ತಲ್ಲ ಅದರಿಂದ ಹಾಕಿದೆ. ಏನು ಎಷ್ಟೊತ್ತಿರುತ್ತೆ ಬಿಡು, ಸುಮ್ಮನೆ ಇದು ಮಳೆಗೆಲ್ಲ ಹೊಲ್ಟೋಗುತ್ತೆ ಅಂದ್ಬಿಟ್ಟು ಏನೋ ಗಜಿಬಿಜಿ. ಮನೆ ಎಷ್ಟು ನೀಟಾಗಿ ಮಾಡಿದ್ರೂ ಈ ತೇವ ಜಾಸ್ತಿ ಅಲ್ವಾ. ಎಷ್ಟು ಮ್ಯಾಟ್ ಹಾಕಿದ್ರೂ ತೇವ ಜಾಸ್ತಿ ಆಗಿಬಿಟ್ಟು ಮನೆಯೆಲ್ಲ ಏನೋ ಒಂಥರ ಅನಿಸ್ಬಿಡ್ತು ನನಗೆ. ಈಗ 2-3 ಡೇಸಿಂದ ಪರವಾಗಿಲ್ಲ, ಮಳೆ ಇಲ್ಲ. ಇವಾಗ ನಂಗೆ ಸ್ವಲ್ಪ ಚೆನ್ನಾಗಿದ್ದೆ. ಎಲ್ಲಿ ನೋಡಿದ್ರೂ ಪಾಚಿ ಕಟ್ಕೊಂಡ್ಬಿಟ್ಟೈತೆ ಮನೆಗಳ ಹತ್ರ. ನನಗೇನು ಅನ್ನಿಸ್ತಂದ್ರೆ, ಎಲ್ಲಾದರೂ ಎತ್ತೋ ನೋಡ್ಕೊಂಡು ಹೆಜ್ಜೆ ಇಟ್ಬಿಟ್ರೆ ಬಿದ್ದೋಗ್ತೀವಲ್ಲ ಅನ್ನಿಸ್ತು.
ಸ್ವಲ್ಪ ಭಯನೇ ಅಲ್ಲ. ಕೈ ಕಾಲು ಏನಾನ ಮುರಿದೋದ್ರೆ ಯಾರೂ ಇರಲ್ಲ ಮಾಡೋಕ್ಕೆ, ನಮಗೂ ಸಮಸ್ಯೆನೇ ಅಲ್ವಾ. ಒಬ್ಬೊಬ್ರು ಇರ್ತೀವಿ, ಎಲ್ಲ ಅವರೇ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಂಗೆ ಸ್ವಲ್ಪ ಭಯ. ಮಳೆಗೆ ಪಾಚಿ ಕಟ್ಕೊಂಡು ಏನು ಡೈಲಿ ಮಳೆ ಬೀಳ್ತಾಯಿದ್ರೆ ಏನು ಆರೋಂಗೆ ಇಲ್ಲ ಭೂಮಿ. ಅದು ಸಿಮೆಂಟ್ ಅದು ಇದು ಟೈಲ್ಸ್ ಎಲ್ಲ ಹಾಕಿರ್ತೀವಿ ನೋಡ್ರಿ, ಆ ಜಾಗ ಇದು ಒಣಗ್ತಾನೆ ಇಲ್ಲ, ಬರೀ ತೇವನೇ ಆಗಿಬಿಟ್ಟಿತ್ತು. ನನಗೆ ಯಾಕೋ ಅಪ್ಪ ಈ ಸಲ ಏನಪ್ಪ ಇಷ್ಟು ಮಳೆ ಆಗಿಬಿಡ್ತು, ಬೇಜಾರು ಅನಿಸ್ಬಿಡ್ತು. ಆ ಮಳೆಗೆ ಮನೆಯಲ್ಲಿ ಇರೋಕ್ಕೆ ಆಗದು, ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡೋಂಗೆ ಇರ್ತಿರ್ಲಿಲ್ಲ. ಹಾಗಿತ್ತು ನಮ್ಮ ಪೂಜೆ ಅಂತ. ಇವತ್ತು ತುಂಬ ಚೆನ್ನಾಗೇ ನಡೀತು ನಮ್ಮ ಪೂಜೆ. ದಾರ ಗೆಜ್ಜೆಗ ನೋಮ್ ದಾರ ಕಟ್ಸ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಕೊಡ್ತೀನಿ ನಿಮ್ಗೆ. ಬರೋ ದಾರದು ತಗೊಂಬಂದ್ಬಿಡಿ ಫ್ರೆಂಡ್ಸ್. ಮಕ್ಕಳು ಏನೋ ಮಾತಾಡ್ತಾರೆ. ಬನ್ನಿ ಫ್ರೆಂಡ್ಸ್, ನಾನು ದಾರ ಕಟ್ತೀನಿ, ದಾರ ಎತ್ಕೊಂಡು ಬನ್ನಿ ಅಂತಾರೆ. ಏನು ಅನ್ಕೋಬೇಡ್ರಿ, ಅವ್ರಿಗೇನು ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಏನೋ ಮಾತಾಡಬೇಕು, ಮಾತಾಡ್ತಾರೆ ಅಷ್ಟೇ ವೀಡಿಯೋದಲ್ಲಿ ಅವರು. ಆಯಿತಾ ಫ್ರೆಂಡ್ಸ್. ನೋಡ್ರಿ, ಅವನು ವೀಡಿಯೋ ಮಾಡ್ತಾಯಿದ್ದಾನೆ, ಕದಲಿಸಿ ವೀಡಿಯೋ ಮಾಡ್ತಾಯಿದ್ದಾನೆ. ಯಾಕೋ ಈ ಸಲ ಹಬ್ಬದ್ದು ಚೆನ್ನಾಗೇ ಬಂದಿಲ್ಲ ವೀಡಿಯೋ. ಆದರೂ ಅಪ್ಲೋಡ್ ಮಾಡಬೇಕಲ್ಲ, ಚೆನ್ನಾಗಿ ಬಂದಿಲ್ಲ ಆದ್ರೂ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡಿಕೊಂಡು ನೋಡಿರಿ. ಈಗಲೂ ಅಷ್ಟೇ ನಮ್ಮೂರಲ್ಲಿ ಈಗಲೂ ಪಟಾಕಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ಏನೋ ಇದು ಯೂಟ್ಯೂಬಲ್ಲಿ ಪಟಾಕಿ ಅಂಟಿಸಿರೋದು ಏನೋ ತೋರಿಸ್ಬಾರ್ದು ಅಂತೇನೋ ಗೊತ್ತಾಯಿತು. ಸೊ ಹಾಗಾಗಿ ನಾನು ಜಾಸ್ತಿ ತೋರಿಸಿಲ್ಲ, ಸ್ವಲ್ಪ ತೋರಿಸಿದ್ದೀನಿ. ಅದು ಏನೋ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ಸ್ ಇಷ್ಟೇ ತೋರಿಸಿದ್ದೀನಿ. ನಾನು ಜಾಸ್ತಿ ತೋರಿಸಿಲ್ಲ, ಭಯ ಆಯಿತು ಚಾನಲ್ಗೆ ಏನಾನ ಆಗುತ್ತೆ ಅಂತ. ರೈಸ್ ಮಾಡಿದ್ದೀನಿ, ಇನ್ನೂ ನಮ್ಮದು ಊಟನೇ ತಿಂದಿಲ್ಲ ಫ್ರೆಂಡ್ಸ್, ಲೇಟ್ ಆಗೋಯ್ತು ಇವತ್ತು. ಸಾಂಬಾರು ಮಾಡಿದ್ದೀನಿ, ಬೋಂಡಾಗೆಲ್ಲ ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಕೋಸಂಬರಿ ಇದ್ರ ಕೆಳಗಡೆ ಎಲ್ಲ ಇಟ್ಟಿದ್ದೀನಿ. ಯಾವುದೇ ಸೌತೆಕಾಯಿ ಮತ್ತು ಕೊತ್ತಂಬರಿ, ಕ್ಯಾರೆಟು ಎಲ್ಲ ಇದೆ. ಅದನ್ನೆಲ್ಲ ಕಲಿಸ್ಕೋಬೇಕು ಉಪ್ಪು ಹಾಕ್ಕೊಂಡಷ್ಟೇ. ಇದು ಕಜ್ಜಾಯ ಜಾಸ್ತಿ ಮಾಡಿಲ್ಲ ನಾನು, ಕಜ್ಜಾಯ ಸ್ವಲ್ಪನೇ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಕಿಚನ್ ಪರಿಸ್ಥಿತಿ ಹೀಗಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನನಗೇನು ಅನಿಸುತ್ತೆ ಗೊತ್ತಾ, ಹಬ್ಬ ಏನಕ್ಕಾದರೂ ಬರುತ್ತೋ ಅನಿಸುತ್ತೆ. ರಾತ್ರಿ 12 ಗಂಟೆ ಆಯಿತು ಮಲಗೋ ಅಷ್ಟರಲ್ಲಿ, ಬೆಳಗ್ಗೆ 5 ಗಂಟೆಗೆ ಎದ್ದು ದೇವ್ರ ಮನೆ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಏನಕ್ಕಾದರೂ ಹಬ್ಬಗಳು ಬರುತ್ತೆ ಏನೋ ಫ್ರೆಂಡ್ಸ್. ನೋಡಿರಿ, ಇದೆಲ್ಲ ಈಗ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ನೋಡಿರಿ ಎಲ್ಲನೂ ಅಲ್ಲೇ ಇದ್ದಾವೆ. ಅಯ್ಯೋ, ನನಗೆ ಬೇಜಾರಾಗುತ್ತೆ ಫ್ರೆಂಡ್ಸ್, ಯಾವಾಗ ಮಾಡ್ಕೋಬೇಕು. ಅದ್ರ ಜೊತೆಗೆ ಮಳೆ ಒಂದು ಗ್ಯಾಪ್ ಬಿಡ್ತೇನೆ ಬರ್ತಾನೆ ಇದೆ ಮಳೆ. ನೋಡಿರಿ ಹೆಂಗೆ ಬರ್ತಿದೆಯಾ ಮಳೆ. ಅಯ್ಯೋ, ಬೇಜಾರಾಗುತ್ತೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗುತ್ತೆ. ಹಾಯ್ ಹಾಯ್ ಹಾಯ್. ನಮ್ಮ ಡಾಗ್ಸು ಮಳೆ ಅಲ್ಲ, ಅದಕ್ಕೆ ಇಲ್ಲೇ ಇದ್ದುಬಿಟ್ಟವೆ ಮಲ್ಕೊಂಡು. ಎರಡು ಊಟ ತಿಂತಾವೇನೋ, ನಾವಿನ್ನೂ ತಿಂದೇ ಇಲ್ಲ. ರೆಡಿ ಆಗಿದೆ, ನೆಂಟರುಗಳೆಲ್ಲ ಬರ್ತಿದ್ದಾರೆ. ಆಯುಧ ಪೂಜೆ ಇದೆಯಲ್ಲ, ಹಾಗಾಗಿ ನೆಂಟರುಗಳೆಲ್ಲ ಬರ್ತಾಯಿದ್ದಾರೆ. ಇವಾಗಿನ್ನೆಲ್ಲ ಪೂಜೆ ಮಾಡಬೇಕು. ಐನೋರೆಲ್ಲ ಬರ್ತಾರೆ, ಪೂಜೆ ಮಾಡಬೇಕು. 4 ಗಂಟೆಗೆ ಇಟ್ಕೊಂಡಿದ್ದೀವಿ ನಾವು ಪೂಜೆ ಮಾಡೋದು. ನನ್ನ ಕಿಚನ್ ಪರಿಸ್ಥಿತಿ ಹೀಗಿದೆ ಫ್ರೆಂಡ್ಸ್ ಇವತ್ತು. ಅದೇನು ನೆನ್ನೆಯಿಂದ ಮಾಡ್ತಾನೆ ಇದ್ದೀನಿ, ಹಾಕೋ ಕೆಲಸಗಳೇ ಮುಗಿತಾ ಇಲ್ಲ ಫ್ರೆಂಡ್ಸ್. ಸುಡ ಮಮ್ಮಿ ಆಟ್ಲತವೆ ಅಮ್ಮ, ನೋಡಿಲ್ಲಿ. ಹಾಯ್. ಅಷ್ಟೇ ತೋರಿಸಿದ್ದು. ನಾನು ಪಟಾಕಿ ಹೊಡೆದಿದ್ದು ಏನೋ ಯೂಟ್ಯೂಬಲ್ಲಿ ಮಾಡಬಾರ್ದು, ಇದು ಪಟಾಕಿ ಅಂಟಿಸಿರೋದು ಬೆಂಕಿ ಎಲ್ಲ ತೋರಿಸ್ಬಾರ್ದು ಅಂತಿದ್ರು. ಹಾಗಾಗಿ ನಾನು ಸ್ವಲ್ಪನೇ ತೋರಿಸಿದ್ದು. ಚಾನಲ್ಲು ಸೇಫಾಗಿರಬೇಕಲ್ವ, ಸೊ ಅದಕ್ಕೆ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.
ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ, ಸಿ ಯು, ಗುಡ್ ನೈಟ್.